ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಕೂಡ ಅಂದರೆ ಯಾರ್ಯಾರು ಯಾವ್ಯಾವ ಪ್ಲೇಸ್ನಲ್ಲಿ ಇರಬೇಕಂತೇಳಿ ಬಿಗ್ ಬಾಸ್ ಅವರು ಒಂದು ಟಾಸ್ಕನ್ನು ಕೊಟ್ಟಿದ್ದಾರಲ್ವ, ಅದರಲ್ಲಿ ಸಂಗೀತ ಅವರು ಫಸ್ಟ್ ಪ್ಲೇಸಲ್ಲಿ ನಿಂತಿದ್ದಾರೆ. ಇನ್ನು ಸೆಕೆಂಡ್ ಪ್ಲೇಸಲ್ಲಿ ಪ್ರತಾಪ್ ಅವ್ರನ್ನ, ಥರ್ಡ್ ಪ್ಲೇಸಲ್ಲಿ ವಿನಯ್ ಅವ್ರನ್ನ, ಫೋರ್ತ್ ಪ್ಲೇಸಲ್ಲಿ ವರ್ತೂರ್ ಸಂತೋಷ್ ಅವ್ರನ್ನ, ಫಿಫ್ತ್ ಪ್ಲೇಸಲ್ಲಿ ತುಕಾಲಿ ಅವ್ರನ್ನ ಮತ್ತು ಸಿಕ್ಸ್ತ್ ಪ್ಲೇಸಲ್ಲಿ ಕಾರ್ತಿಕ್ ಅವ್ರನ್ನ ನಿಲ್ಲಿಸಿದ್ದಾರೆ. ಈಗ ಈ ಥರ ನಿಲ್ಲಿಸಿದಾರಲ್ವ, ಅದಕ್ಕೆ ಜನ ಯಾವ ಥರ ಕಮೆಂಟ್ಸ್ ಹಾಕಿದ್ದಾರೆ ಗೊತ್ತಾ, ಹೇಳ್ತಾ ಹೋಗ್ತೀನಿ. ಸಂಗೀತ ಬಕೆಟ್ ರಾಣಿ, ಬೆಂಕಿ ತನಿಷಾ 100% ಪರವಾಗಿಲ್ಲ ಇವಳಿಗಿಂತ ಅಂತ ಹಾಕಿದ್ದಾರೆ. ಅಂದರೆ ಸಂಗೀತ ಇವರು ಇದ್ದಾರಲ್ವ ಬಕೆಟ್ ರಾಣಿ ಅಂತ ಹೇಳಿ ಹಾಕಿದ್ದಾರೆ. ಆಮೇಲೆ ಇವ್ರಿಗಿಂತ ತನಿಷಾ ಅವರು ಎಷ್ಟೋ ಬೆಟ್ರು, ಅಂದರೆ 100% ಪರವಾಗಿಲ್ಲ ಅವರು ಇವಳಿಗಿಂತ ಅಂತೇಳಿ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಗ್ಗೆ ಹೇಳ್ತೀನಿ. ಬ್ರೋ, ಅವರ ಆಸೆ ಅಷ್ಟೇ, ಎಲ್ಲ ನಮ್ಮ ಕೈಯಲ್ಲೇ ಇದೆ. ಈ ವೀಕ್ ಎಲಿಮಿನೇಟ್ ಮಾಡಬೇಕು, ಮಿಡ್ ನೈಟಲ್ಲಿ ಗಂಟು ಮೂಟೆ ಕಟ್ಟಬೇಕು ಅಂತ ಹೇಳಿ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ಅಂದರೆ ಈಗ ಸಂಗೀತ ಅವರು ತಾವು ಫಸ್ಟ್ ಪ್ಲೇಸಲ್ಲಿ ನಿಂತ್ಬಿಟ್ಟು ಸೆಕೆಂಡ್ ಪ್ಲೇಸಲ್ಲಿ ಪ್ರತಾಪ್ ಅವ್ರನ್ನ ನಿಲ್ಲಿಸಿದಾರಲ್ಲ, ಅದಕ್ಕೆ ಅವರ ಆಸೆ ಅಷ್ಟೇ. ಆದರೆ ಎಲ್ಲ ಇರೋದು ನಮ್ಮ ಕೈಯಲ್ಲಿ, ಅಂದರೆ ಜನ ಹೇಳ್ತಿದ್ದಾರೆ ಎಲ್ಲ ಇರೋದು ನಮ್ಮ ಕೈಯಲ್ಲಿ, ಮಿಡ್ ನೈಟಲ್ಲೇ ಗಂಟು ಮೂಟನ್ನು ಕಟ್ಕೊಂಡು ಹೋಗಬೇಕು ಅಂಥೇಳಿ ಹೇಳಿದ್ದಾರೆ ಇವರು. ಅಂದರೆ ಆ ಥರ ಎಲಿಮಿನೇಟ್ ಆಗೋ ಥರ ಮಾಡಬೇಕು ಅಂಥೇಳಿ ಹಾಕಿದ್ದಾರೆ ಇವರು ಈಗ ಒಂದು ಕಮೆಂಟಲ್ಲಿ. ಸೊ ಏನಾಗುತ್ತೋ ಕಾದು ನೋಡಬೇಕಾಗಿದೆ ಅಷ್ಟೇ. ಇನ್ನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಫಿನಾಲೆಗೆ ಸೆಲೆಕ್ಟ್ ಆದಮೇಲೆ ತುಂಬ ದುರಹಂಕಾರ ಬಂದಿದೆ ಇವಳಿಗೆ ಅಂಥೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಅಂದರೆ ಈ ಒಂದು ಬಿಗ್ ಬಾಸ್ ಮನೆಗೆ ಅಂದರೆ ಫಸ್ಟ್ ಟೈಮೇ ಅಂದರೆ ಟಿಕೆಟ್ ಫಿನಾಲೆ ಒಂದು ಟಾಸ್ಕ್ ಇತ್ತಲ್ವ, ಅದರಲ್ಲಿ ಫಸ್ಟ್ ಟಿಕೆಟ್ ಪಡ್ಕೊಂಡಿದ್ದೆ ಇವರು. ಅಂದರೆ ಫಿನಾಲೆಗೆ ಬಂದೇ ಬಿಟ್ರಲ್ವ, ಹಾಗಾಗಿ ಫಿನಾಲೆಗೆ ಸೆಲೆಕ್ಟ್ ಆದಮೇಲೆ ತುಂಬ ದುರಹಂಕಾರ ಬಂದಿದೆ ಅಂಥೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಅವರಿಬ್ಬರೂ ಇಲ್ಲ, ವಿನಯ್ ಮತ್ತು ಕಾರ್ತಿಕ್ ಅಂತ ಹಾಕಿದ್ದಾರೆ. ಅಂದರೆ ಫಸ್ಟ್ ಪ್ಲೇಸಲ್ಲಿ ಸಂಗೀತ ಅವರು, ಸೆಕೆಂಡ್ ಪ್ಲೇಸಲ್ಲಿ ಪ್ರತಾಪ್ ಅವ್ರನ್ನ ನಿಂದಿರ್ಸಿದಾರಲ್ವ, ಅದಕ್ಕೆ ಜನ ಏನು ಹೇಳ್ತಿದ್ದಾರೆ ಅಂದರೆ ಅವರಿಬ್ಬರೂನಲ್ಲ, ವಿನಯ್ ಅವರು ಮತ್ತು ಕಾರ್ತಿಕ್ ಅವರು ಆ ಒಂದು ಪ್ಲೇಸಲ್ಲಿ ಇರಬೇಕು ಅಂತ ಹೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಡೌರಾಣಿ ಅಂತ ಹಾಕಿದ್ದಾರೆ. ಆಮೇಲೆ ಓವರ್ ಆಟಿಟ್ಯೂಡ್ ಇವಳಿಗೆ ಅಂತ ಕೂಡ ಹಾಕಿದ್ದಾರೆ. ಅಂದರೆ ನಿಮಗೆ ಗೊತ್ತಾಯ್ತಲ್ವಾ, ಸೊ ತುಂಬ ಆಟಿಟ್ಯೂಡ್ ಇದೆ ಇವರಿಗೆ ಅಂತ ಹೇಳಿ ಕೂಡ ಕಮೆಂಟಲ್ಲಿ ಹಾಕಿದ್ದಾರೆ. ಇನ್ನೊಂದು, ಇವರಿಬ್ಬರು ಗೆಲ್ಲೋಕ್ಕೆ ಯೋಗ್ಯತೆ ಇಲ್ಲ ಅಂಥೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಅಂದರೆ ಇವರಿಬ್ಬರು ಕೂಡ ಈ ಒಂದು ಬಿಗ್ ಬಾಸ್ನ ಗೆಲ್ಲೋದಕ್ಕೆ ಯೋಗ್ಯತೆ ಇಲ್ಲ ಇವರಿಬ್ಬರಿಗೂ ಕೂಡ ಅಂತ ಹೇಳಿ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಏನಂದರೆ, ಕಾರಣ ಇಷ್ಟೇ, ಅವಳು ವಾಟರ್ ಟಾಸ್ಕಲ್ಲಿ ಬೇಕಂತ ಆಡ್ಕೊಂತ ಅಲ್ಲಿ ಕುಂತು ಕಣ್ಣು ನೋವು ಮಾಡಿಕೊಂಡು ಆಸ್ಪತ್ರೆಗೆ ಹೋದ್ರಲ್ವ, ಹೋದಾಗ ಪ್ರತಾಪ್ಗೆ ಎಷ್ಟು ಸಪೋರ್ಟ್ ಇದೆ ಅಂಥೇಳಿ ಗೊತ್ತಾಗಿದೆ. ಹಾಗಾಗಿ ಇವಾಗ ಪ್ರತಾಪ್ ಅವ್ರಿಗೆ ಇವರು ಅಷ್ಟೊಂದು ಸಪೋರ್ಟ್ ಮಾಡಕತ್ತಾರ ಅಂಥೇಳಿ ಈ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ಅವತ್ತು ಪ್ರತಾಪ್ ಅವರು ಹೇಳಿದ್ರು, ನಾವೊಂದು ಆಸ್ಪತ್ರೆಗೆ ಹೋದ್ವಿ ಬಂದ್ವಿ ಅಂತ ಹೇಳಿದ್ರಲ್ವ, ಆದರೆ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ಎಲ್ಲನೂ ಗೊತ್ತಾಗಿದೆ. ಅಂದರೆ ಆಸ್ಪತ್ರೆಗೆ ಹೋಗಿದ್ರಲ್ವ, ಆವಾಗ ಪ್ರತಾಪ್ ಅವ್ರಿಗೆ ಎಷ್ಟು ಸಪೋರ್ಟ್ ಇದೆ, ಪ್ರತಾಪ್ ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ, ಎಷ್ಟು ಪ್ರೀತಿ ಹಂಚುತ್ತಿದ್ದಾರೆ ಅಂಥೇಳಿ ಇವರಿಗೆ ಗೊತ್ತಾಗಿದೆ. ಅದಕ್ಕೆ ಪ್ರತಾಪ್ ಅವ್ರನ್ನ ಸೆಕೆಂಡ್ ಪ್ಲೇಸಲ್ಲಿ ಇರಿಸಿದ್ದಾರೆ ಅಂಥೇಳಿ, ಅಷ್ಟೇ ಇರ್ತದ ಕಾರಣ, ಇನ್ನೇನಿಲ್ಲ ಅಂಥೇಳಿ ಇವರು ಈ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ಈಗ ಸಂಗೀತ ಅವ್ರಿಗೆ ಆ್ಯಟಿಟ್ಯೂಡ್ ಕೂಡ ಜಾಸ್ತಿ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಜನ. ನಿಮ್ಗೆ ಏನು ಅನಿಸ್ತಿದೆ? ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆಟಗಳಂತ ಹೇಳಿ ಬಂದಾಗ ಆಡಬೇಕಾಗುತ್ತಾ? ಸೊ ಚೇಂಜ್ ಆಗಬೇಕಂತ ಸಂದರ್ಭಗಳಲ್ಲಿ ಚೇಂಜ್ ಆಗಬೇಕಾಗುತ್ತಾ? ಈಗ ಯಾರೇ ಆಗಲಿ ಆ ಒಂದು ಆಟಗಳನ್ನು ಆಟ ಥರನೇ ಆಡಬೇಕು. ಅದನ್ನು ವೈಯಕ್ತಿಕವಾಗಿ ತಗೊಂಡು ಆಡಿದರೆ ಒಬ್ಬರ ಮೇಲೆ ಒಬ್ಬರ ದ್ವೇಷ ಏನಿರುತ್ತೋ ಅದು ರಿಯಲ್ ಆಗಿ ತುಂಬ ದೊಡ್ಡದಾಗ್ತದೆ ಅಂತಲೇ ಹೇಳ್ಬೋದು. ಆದರೆ ಈಗ ಟಾಸ್ಕ್ ಅಂತ ಹೇಳಿ ಸಂದರ್ಭದಲ್ಲಿ ಟಾಸ್ಕ್ ಥರ ಆಡಿಬಿಟ್ಟು ಆಮೇಲೆ ಮತ್ತೆ ಫ್ರೆಂಡ್ಲಿ ಆಗಿದ್ದರೆ ಅದು ಒಂಥರ ಚೆನ್ನಾಗಿರುತ್ತೆ. ಅದಕ್ಕೆ ಯಾವುದೇ ರೀತಿಯಾದಂತಹ ದ್ವೇಷ ಬೆಳೆಯಂಗಿಲ್ಲ ಅಂತಲೇ ಹೇಳ್ಬೋದು. ಆದರೆ ಇವರು ರಿಯಲ್ ಆಗಿಯೇ ದ್ವೇಷವನ್ನು ಮಾಡ್ತಾ ಇದ್ದಾರೇನೋ ಅಂಥೇಳಿ ಅನ್ನಿಸ್ತಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಿಮಗೆ ಗೊತ್ತಾಯ್ತಲ್ವ ಈ ಒಂದು ಕಮೆಂಟ್ಸ್ಗಳನ್ನು ಓದ್ತಾ ಇದ್ದಾಗ. ಸೊ ಇಷ್ಟೆಲ್ಲ ಆಗಿದೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಜನ ತುಂಬ ರೊಚ್ಚಿಗೆದ್ದಿದ್ದಾರೆ ಸಂಗೀತ ಅವರ ವಿರುದ್ಧ ಅಂತಲೇ ಹೇಳ್ಬೋದು. ಅದಕ್ಕೆ ಎಲ್ಲರೂ ಕೂಡ ಈ ಥರ ಹಾಕ್ತಿದ್ದಾರಲ್ವ, ಅವರು ನಿಲ್ಲಿಸಿದ್ದಂತಹ ಪ್ಲೇಸು ಜನಕ್ಕೆ ಇಷ್ಟ ಆಗಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ಫಸ್ಟ್ ಪ್ಲೇಸಲ್ಲಿ ತಾವಿದ್ಬಿಟ್ಟು ಸೆಕೆಂಡ್ ಥರ್ಡ್ ಬೇರೆ ಕೊಡಬಹುದಾಗಿತ್ತು. ಆದರೆ ಇಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ಪ್ರತಾಪ್ ಅವ್ರನ್ನ ನಿಂದಿರ್ಸಿದ್ದಕ್ಕೆ ಜನಕ್ಕೆ ಇಷ್ಟ ಆಗ್ತಿಲ್ಲ ಅಂತಲೇ ಹೇಳ್ಬೋದು. ಅವರಿಗೆ ಹೊರಗಡೆ ಸಪೋರ್ಟ್ ಇದ್ದಿದ್ದಕ್ಕೆ ಇವರು ಒಳಗಡೆ ಸಪೋರ್ಟ್ ಮಾಡಕತ್ತಾರೆ ಅಂಥೇಳಿ ಒಂದು ಕಮೆಂಟಲ್ಲಿ ಕೂಡ ಹಾಕ್ತಾ ಇದ್ದಾರೆ ಜನ. ಸೊ ಇದಿಷ್ಟು ಕಮೆಂಟ್ಸ್ಗಳಾಗಿದ್ವು, ಜನರ ಕಮೆಂಟ್ಸ್ ಆಗಿದ್ವು. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸಿತು, ಸಂಗೀತ ಅವ್ರ ಬಗ್ಗೆ ಏನು ಅನ್ನಿಸ್ತಿದೆ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.